ಬನ್ನಿ ಫ್ರೆಂಡ್ಸ್, ಏನೇನು ತೊಗೊಂಡಿದ್ದೀನಿ ನಾನು ಅಂತ ಹೇಳಿ ನಿಮ್ಮ ಜೊತೆ ಡೀಟೇಲಾಗಿ ಶೇರ್ ಮಾಡ್ತೀನಂತ. ನೋಡ್ತಾ ಇರ್ಬೋದು, ಮೊದಲಿಗೆ ಬಂದು ನಾನು ಪೂಜಾ ಐಟಮ್ಸ್ನ ತೋರಿಸ್ತಾ ಇದ್ದೀನಿ. ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಅಲ್ಲಿ ಹೆಣ್ಣು ದೇವರು ಕೂಡ ಇರುತ್ತಲ್ಲ, ಹಾಗಾಗಿ ನಂತರದಲ್ಲಿ ಮುತ್ತೈದೆಯರಿಗೆ ಕೊಡೋದಕ್ಕಾಗಿ ಒಂದು 15ರಿಂದ 20 ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ನಾನು. ನೋಡ್ತಾ ಇರ್ಬೋದು, ಡೀಟೇಲಾಗಿ ತೋರಿಸೋಣ ಅಂಥೇಳಿ ಪಾರ್ಟಾಗಿ ನಾನು ಬೇರೆ ಎಲ್ಲ ಸಪ್ರೇಟಾಗಿ ಇಟ್ಬಿಟ್ಟು ಈಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈಗ ಒಂದು 15 ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ನಾನು. ನಂತರದಲ್ಲಿ ಒಂದು ಉಡಿ ಪ್ಯಾಕೆಟ್ ಅಂಥೇಳಿ ಏನು ಅಕ್ಕಿ ಅಡಿಕೆದು ಉಡಿ ಪ್ಯಾಕೆಟ್ ಕೂಡ ನಾನು ಮಾಡಿಟ್ಕೊಂಡಿದ್ದೆ, ಅವು ಒಂದು 15. ಅದಾದ ನಂತರ ಇಲ್ಲಿ ಮರದ ಬಾಗಣ ಕೊಡೋ ಸಂಬಂಧ ನಾನು ಈ ರೀತಿಯಾಗಿ ಒಂದು ಸೀರೆ ಬ್ಲೌಸ್ ಪೀಸು, ಅದರಲ್ಲಿ ದಕ್ಷಿಣೆ, ಅರಿಶಿನ ಕುಂಕುಮ, ಉಡಿ ಪ್ಯಾಕೆಟು, ನಂತರ ಏನು ಪ್ರತಿಯೊಂದು ಕೂಡ ಪೂಜೆ ಐಟಮ್ಸ್ ತೊಗೊಂಡಿನಿ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು. ಈ ರೀತಿಯಾಗಿ ಮರದ ಬಾಗಣ ಕೊಡೋ ಸಾಮಾನು ಅಂತ ಹೇಳಿದರೆ ನಿಮಗೆ ಸಿಗ್ತಾವೆ ನೋಡಿ. ಅದರಲ್ಲಿ ಪ್ರತಿಯೊಂದು ಕೂಡ ಕಾಡಿಗೆ ಡಬ್ಬಿ, ನಂತರ ಏನೇನು ಬಾಗಣ ಕೊಡ್ಲಿಕ್ಕೆ ಬೇಕಾಗುತ್ತಾ ಆ ರೀತಿಯಾಗಿ ಅರಿಶಿನ ಕುಂಕುಮ, ಉಡಿ ಪ್ಯಾಕೆಟ್ ಎಲ್ಲ ಇರುತ್ತೆ. ಆ ರೀತಿಯಾಗಿ ನಾನು ಮೊದಲೇ ಜೋಡಿಸಿಟ್ಕೊಂಡಿದ್ದಿತ್ತು. ಅದಾದ ನಂತರ ಒಂದು ಬಾಕ್ಸ್ನಲ್ಲಿ ನಾನು ಏನು ನವರಾತ್ರಿ ಟೈಮ್ನಲ್ಲಿ ನಾನು ಕುಂಕುಮಾರ್ಚನೆಗೆ ಹೋಗ್ತೀನಲ್ಲ, ಅದೇ ಬಾಕ್ಸ್ ತೊಗೊಂಡು ಈಗ ನಾನು ಪೂಜೆಗೆ ಕಾಶಿ ಕೂಡ ಹೋಗ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಅದರಲ್ಲಿ ಒಂದು ಸಣ್ಣ ಬಾಕ್ಸ್ನಲ್ಲಿ ನಾನು ಅರಿಶಿನ ಕುಂಕುಮ, ಅಕ್ಷತೆ, ನಂತರ ಒಂದು ಸ್ವಲ್ಪ ಕಾಯಿನ್ ಕೂಡ ಇಟ್ಕೊಂಡಿದ್ದೀನಿ. ಅದಾದ ನಂತರ ಪಕ್ಕದಲ್ಲಿ ಒಂದು ಖಾಲಿ ಡಬ್ಬಿ ಕೂಡ ಕಾಣಿಸ್ತಾ ಇರ್ಬೋದು ನಿಮಗೆ. ಇವು ಡಬ್ಬಿ ಬಂದು ಕರ್ಪೂರ ಬಾಕ್ಸ್ ನೋಡಿ. ಅದು ಖಾಲಿ ಬಾಕ್ಸ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಅಂಗಾರ ಅಥವಾ ಕುಂಕುಮ ಏನಾದರೂ ದೇವಸ್ಥಾನದಾಗ ಇರುತ್ತಲ್ಲ, ಅದು ಕೂಡ ತೊಗೊಂಡು ಬರೋಣ ಅಂತ ಒಂದು ಖಾಲಿ ಬಾಕ್ಸ್ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ತುಪ್ಪದ ಬತ್ತಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಮರದ ಬಾಗಣ ನಂತರ ದೇವಸ್ಥಾನಕ್ಕೆ ಹೋದರೂ ಕೂಡ ಅಲ್ಲಿ ನಾವು ಈ ರೀತಿಯಾಗಿ ಪೂಜೆ ಮಾಡಲಿಕ್ಕಾಗಿ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಹಾಗೆ ಗೆಜ್ಜೆ ವಸ್ತ್ರ ಕೂಡ ತೊಗೊಂಡಿದ್ದೀನಿ ನಾನು. ಯಾಕೆ ಏನಂತೇಳಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಮರದ ಬಾಗಣದಲ್ಲಿ ಇಡುವಂಥ ಸಾಮಾನು ನೋಡಿ, ಗೋಧಿ ಹಿಟ್ಟು, ನಂತರ ಅಕ್ಕಿ, ತೊಗರಿಬೇಳೆ, ಕಡಲೆಬೇಳೆ, ನಂತರ ಬೆಲ್ಲ ಎಲ್ಲ ಸ್ವಲ್ಪನೇ ತೊಗೊಂಡಿದ್ದೀನಿ ನೋಡಿ. ಯಾಕಂದರೆ ಅಟ್ಲೀಸ್ಟ್ ಒಬ್ಬರು ಊಟ ಮಾಡೋಷ್ಟಾದರೂ ತೊಗೋಬೇಕು, ಚೆನ್ನಾಗಿ ಅದು. ಬಟ್ ನಮ್ಮ ಜರ್ನಿ ತುಂಬ ದೂರ ಇರೋದರಿಂದ ನಾವು ಶಾಸ್ತ್ರಕ್ಕಾಗಿ ಸ್ವಲ್ಪ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಬೆಲ್ಲ ಕೂಡ ಆರ್ಗಾನಿಕ್ ಬೆಲ್ಲ, ಅದು ಸ್ವಲ್ಪ ಪುಡಿ ಮಾಡಿನೇ ಹಾಕ್ಕೊಂಡಿದ್ದೀನಿ ನಾನು. ಯಾಕಂದರೆ ಪ್ಯಾಕೆಟ್ನಲ್ಲಿ ಸರಿ ಕೂಡೋದಿಲ್ಲ ಅಂಥೇಳಿ ಈ ರೀತಿಯಾಗಿ ಒಂದು 5 ಐಟಮ್ಸ್ನ ನಾನು ತೊಗೊಂಡಿದ್ದೀನಿ. ನವಧಾನ್ಯ ಎಲ್ಲ ಬಾಗಣ ಕೂಡ ಮರದ ಒಳಗೆ ಇಡ್ಲಿಕ್ಕಾಗಿ ಈ ರೀತಿಯಾಗಿ ತೊಗೊಂಡಿದ್ದೀನಿ ನೋಡಿ. ಹಿಟ್ಟು, ಬ್ಯಾಳೆ, ಬೆಲ್ಲ ಎಲ್ಲ ಇದೆಲ್ಲ ಬಂದು ಪೂಜಾ ಐಟಮ್ಸ್ ನೋಡಿ. ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ನಂತರದಲ್ಲಿ ಒಂದು ಮರ ತೊಗೊಂಡು ಈ ರೀತಿಯಾಗಿ ನಾವು ಅರಿಶಿನ ಕುಂಕುಮದ ಜೊತೆಗೆ ಒಂಚೂರು ಹತ್ತಿ ತೊಗೊಂಡು ಒಳಗಡೆ ಈ ಥರ ಇಂಟು ಮಾರ್ಕ್ ಹಾಕ್ಕೋಬೇಕಾಗುತ್ತೆ. ನಂತರ ಹೊರಗಡೆ ಕೂಡ ಇಂಟು ಮಾರ್ಕ್ ಹಾಕ್ಕೋಬೇಕು. ಇಲ್ಲ ಅಂದರೆ ನಾವು ಡಿಸೈನ್ ಎಲ್ಲ ಮಾಡ್ತೀವಪ್ಪ ಅಂದರೆ ಈ ರೀತಿ ಕೂಡ ಮಾಡ್ಕೋಬೋದು ನೋಡಿ ನೀವು. ನಾನೇನು ಮಾಡಿಲ್ಲ, ಮರ ಏನು ತೊಗೊಂಡು ಹೋಗ್ತಾಯಿಲ್ಲ, ಮರ ಕಾಯಿ ನಮ್ಗೆ ಅಲ್ಲೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಡಿಸೈನ್ ನೀವು ಮಾಡ್ಕೋಬೋದು, ಇಲ್ಲ ಅರಿಶಿನ ಕುಂಕುಮದ ಜೊತೆಗೆ ಆ ರೀತಿಯಾಗಿ ಒಳಗೆ ಇಂಟು ಮಾರ್ಕ್ ಹಾಕಿಬಿಟ್ಟು ನೀವು ನಂತರದಲ್ಲಿ ಸಾಮಗ್ರಿಗಳು ಜೋಡಿಸ್ಬೇಕಾಗತ್ತೆ ನೋಡಿ. ಗೌರಿ ಬಾಗಿಣ ಅಥವಾ ಮರದ ಬಾಗಿಣ ಜೋಡಿಸುವ ವಿಧಾನ ಅಂತ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಮರದಲ್ಲಿ ಈ ರೀತಿಯಾಗಿ ಸಾಮಗ್ರಿಗಳನ್ನೆಲ್ಲ ಜೋಡಿಸ್ಬೇಕು ನೀವು. ಗೆಜ್ಜೆ ವಸ್ತ್ರ ತೊಗೊಂಡಿರ್ತೀವಲ್ಲ, ಈ ರೀತಿಯಾಗಿ ನಮ್ಗೆ ಎಲೆ ಅಡಿಕೆ ತೊಗೊಂಡಿದ್ದೀನಿ. ಎಲೆ, ನಂತರ ಹಣ್ಣು, ಮರ, ನಂತರ ಕಾಯಿ ಎಲ್ಲ ಅವರೇ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. ಯಾಕಂದರೆ ದೂರ ಜರ್ನಿ ಆಗುತ್ತಲ್ಲ, ಹಾಗಾಗಿ ಇಲ್ಲಿಂದ ತೊಗೊಂಡು ಹೋಗೋದೇನು ಬೇಡ ಅಂಥೇಳಿ. ಎಲೆ ಕೂಡ ತೊಗೊಂಡೋದ್ರೆ ವೀಳ್ಯದೆಲೆ ಬಾಡೋಗ್ಬಿಡ್ತಾವೆ ನೋಡಿ. ಹಾಗಾಗಿ ಅಲ್ಲೇ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಗೆ. ನಾನು ಈಗ ಸಪ್ರೇಟಾಗಿ ಮರದ ಬಾಗಣ ಏನೇನು ಕೊಡಬೇಕಂತೇಳಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬಂದು ನಮ್ಗೆ ಮರ ಅವ್ರು ಕೊಡ್ತಾರಂತ ಹೇಳಿದ್ನೆಲ್ಲ, ಕಾಯಿ, ಮರ, ನಂತರ ಎಲೆ ಇಷ್ಟೆಲ್ಲ ಅವ್ರು ಕೊಡ್ತಾರೆ. ಹೂವು, ಹಣ್ಣು ಕೂಡ ಕೊಡ್ತಾರೆ ನೋಡಿ ಅವರು. ನಾವು ಇಷ್ಟಂತ ಸ್ವಲ್ಪ ದುಡ್ಡು ಕೊಟ್ಟರಾಯ್ತು ಅವರಿಗೆ. ಹಾಗಾಗಿ ಈಗ ನಾನು ಮನೆಯಿಂದ ತೊಗೊಂಡು ಹೋಗ್ಬೇಕು ಏನೇನು ಸಾಮಗ್ರಿಗಳಂದರೆ ಒಂದು ಸೀರೆ ತೊಗೊಂಡು ಹೋಗ್ಬೇಕಾಗುತ್ತೆ. ನಂತರದಲ್ಲಿ ಇದು ಒಂದು ಬ್ಲೌಸ್ ಪೀಸ್ನಲ್ಲಿ ನಾನು ದಕ್ಷಿಣೆ ಇಟ್ಟಿದ್ದೀನಿ. ನಂತರ ಅರಿಶಿನ ಕುಂಕುಮ, ಉಡಿ ಪ್ಯಾಕೆಟು, ಹಾಗೆ ನಿಮ್ಗೆ ಪೂಜೆಗೆ ಬೇಕಲ್ಲ ಅರಿಶಿನ ಕುಂಕುಮ, ಅಕ್ಷತೆ, ನಂತರ ಸ್ವಲ್ಪ ಕಾಯಿನ್ ಕೂಡ ಇಟ್ಕೊಂಡಿರ್ಬೇಕಾಗುತ್ತೆ ನೋಡಿ. ಇದು ಬಂದು ಮರದ ಬಾಗಿಣ ಸಾಮಾನು ಅಂತ ಹೇಳಿದರೆ ನಿಮ್ಗೆ ಪೂಜಾ ಸ್ಟೋರ್ನಲ್ಲಿ ಎಲ್ಲೇ ಆದರೂ ಪೂಜಾ ಸಾಮಾನಲ್ಲಿ ಅಂಗಡಿಯಲ್ಲಿ ಸಿಗ್ತಾವೆ ನೋಡಿ. ಎಲ್ಲ ಕೊಟ್ಬಿಡ್ತಾರೆ ಅವ್ರು. ಬಾಚಣಿಕೆ, ನಂತರ ಕಾಡಿಗೆ ಎಲ್ಲ ಕೊಟ್ಬಿಡ್ತಾರೆ ನೋಡಿ. ಹಾಗೆ ನಾನು ಗೆಜ್ಜೆ ವಸ್ತ್ರ ಕೂಡ ತೊಗೊಂಡು ಹೋಗ್ತಾಯಿದ್ದೀನಿ. ನಂತರದಲ್ಲಿ ತುಪ್ಪದ ಬತ್ತಿ ಕೂಡ ಹಾಕಿ ಇಟ್ಕೊಂಡಿದ್ದೀನಿ ನಾನು. 1-2 ದಿನ ಮೊದಲೇನೇ ಆಯ್ತು ನೋಡಿ. ಯಾಕಂದರೆ ಸ್ವಲ್ಪ ಅದೆಲ್ಲ ತುಪ್ಪ ಎಲ್ಲ ಡಾಲ್ಡಾ ಒಂಚೂರು ಚಲೋ ತುಪ್ಪ 2 ಸೇರಿಸ್ಬಿಟ್ಟು ನಾನು ಬತ್ತಿ ಎಲ್ಲ ಅದ್ದಿಟ್ಟಿದ್ದೆ. ಯಾಕಂದರೆ ಸ್ವಲ್ಪ ಗಟ್ಟಿ ಆಗಬೇಕಲ್ಲ ಅಂಥೇಳಿ.
ಈಗ ವಿಡಿಯೋ ತೋರಿಸ್ಲಿಕ್ಕಾಗಿ ನಿಮಗೆ ನನಗೆ ಅನುಕೂಲ ಆಯ್ತು ನೋಡಿ. ಇದಿಷ್ಟು ಬಂದು ಮರದ ಬಾಗಿಣ ಕೊಡೋದಕ್ಕಾಗಿ. ನಂತರದಲ್ಲಿ ಹೇಳಿದ್ನಲ್ಲ ಅವಾಗಲೇ ನಿಮ್ಗೆ, ಒಬ್ಬರು ಊಟ ಮಾಡೋಷ್ಟೇ ಕೊಟ್ಟರು ಒಳ್ಳೇದು ನೋಡಿ, ಈ ರೀತಿ ಅಕ್ಕಿ ಬೆಲ್ಲ ಬೇಳೆ ಎಲ್ಲ. ಬಟ್ ನಮ್ಗೆ ದೂರ ಜರ್ನಿ ಇರೋದ್ರಿಂದ ನಾವು ಸ್ವಲ್ಪ ಶಾಸ್ತ್ರಕ್ಕಾಗಿ ತೊಗೊಂಡಿದ್ದೀವಿ. ಇನ್ನೊಂದು ಸರಿ ಹೇಳಬೇಕಂದ್ರೆ ಗೋಧಿ ಹಿಟ್ಟು, ಅಕ್ಕಿ, ತೊಗರಿಬೇಳೆ, ಕಡಲೆಬೇಳೆ, ಬೆಲ್ಲ. ನಂತರದಲ್ಲಿ ಇನ್ನೊಂದು ಬ್ಲೌಸ್ ಪೀಸ್ ಕೂಡ ಇಡ್ತೀನಿ ನೋಡಿ ನಾನು. ಅದರಲ್ಲಿ ಕೂಡ ನಾನು ಏನು ಅರಿಶಿನ ಕುಂಕುಮ ನಂತರ ಉಡಿ ಪ್ಯಾಕೆಟ್ ಕೂಡ ಇರುತ್ತೆ. ನಾವು ಇವೆಲ್ಲ ಮುತ್ತೈದರಿಗೆ ಬಾಗಿಣ ಕೊಡ್ತಿರ್ತವೆ ಇಲ್ಲ ಮರದಲ್ಲಿ. ಈಗೇನು ತೋರಿಸ್ತಾ ಇದ್ದೀನಲ್ಲ ನಾನು, ಇದನ್ನೆಲ್ಲ ಮರದಲ್ಲಿ ಇಟ್ಬಿಟ್ಟು ಕೊಡಬೇಕಾಗುತ್ತೆ ನೋಡಿ, ಕೊಡ್ಬೇಕು ನೋಡಿ. ಯಾಕಂದರೆ ನಾನು ಮರ ಇಲ್ಲಿ ತೊಗೊಂಡು ಹೋಗ್ತಾ ಇಲ್ಲಲ್ಲ, ಹಾಗಾಗಿ ಡೀಟೇಲ್ ಇದಿಷ್ಟೇ ತೋರ್ಸೋಕ್ಕಾಗಿರೋದು ನನಗೆ. ಮರದ ಒಳಗಡೆ ಮಾತ್ರ ಅರಿಶಿನ ಕುಂಕುಮದ ಕೂಡ ನೀವು ಇಂಟು ಮರ್ಕ್ ಹಾಕಿ ಇವೆಲ್ಲ ಕಾಯಿ ನಂತರ ಎಲೆ ಅಡಿಕೆ ಹಣ್ಣು ಇಟ್ಟು ಕೊಡ್ಬೇಕು ನೋಡಿ ಇವಿಷ್ಟು ಸಾಮಾನು ಜೊತೆಗೆ. ನಂತರ ಈಗೇನು ಒಂದು ಉಡಿ ಪ್ಯಾಕೆಟು ನಂತರ ಅರಿಶಿನ ಕುಂಕುಮ ಜೊತೆ ಒಂದು ಬ್ಲೌಸ್ ಪೀಸ್ ತೋರಿಸ್ತಾ ಇದ್ದೀನಲ್ಲ, ಇದನ್ನು ಬಂದು ನಾವು ಬಾಗಿಣ ಕೊಡ್ತೀವಲ್ಲ, ಅವ್ರು ನಮಗೆ ಕುಂಕುಮ ಹಚ್ಚಿ ಈ ಬ್ಲೌಸ್ ಪೀಸ್ನ ನಮಗೆ ಅವರು ಉಡಿ ತುಂಬ್ತಾರೆ ನೋಡಿ. ನಂತರದಲ್ಲಿ ಅವರಿಗೆ ನಾವು ಸ್ವಲ್ಪ ಅಕ್ಷತೆ ಕೊಟ್ಟರೆ ನಾವು ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಅಕ್ಷತೆ ಕೂಡ ಹಾಕಿ ನಮಗೆ ಅವರು ಆಶೀರ್ವಾದ ಮಾಡ್ತಾರೆ. ನಾವು ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿದಾಗ ನೀಲಾಂಜನ ಕೂಡ ತೋರಿಸ್ತಾ ಇದ್ದೀನಿ. ಯಾಕಂದರೆ ತುಪ್ಪದ ಬತ್ತಿ ಅದೆಲ್ಲ ತೊಗೊಂಡೋಗಿರ್ತೀವಲ್ಲ, ಅದನ್ನು ಇದ್ರೊಳಗೆ ಹಾಕಿಬಿಟ್ಟು ಮರದ ಬಾಗಿಣದ ಜೊತೆಗೆ ಇಟ್ಟಿರ್ತೀವಿ ನೋಡಿ ಆರತಿ ಅದೆಲ್ಲ ಮಾಡಲಿಕ್ಕಾಗಿ. ಯಾಕಂದರೆ ಎಲ್ಲ ನಾವು ಮನೆಯಿಂದನೇ ರೆಡಿ ಮಾಡಿ ತೊಗೊಂಡು ಹೋಗ್ಬಿಟ್ರೆ ನಮಗೆ ಚಿಂತೆ ಇರೋಂಗಿಲ್ಲ ನೋಡಿ. ಯಾಕಂದರೆ ಮತ್ತು ಪಾಪ ಅಲ್ಲೆಲ್ಲ ಹೋಗಿರ್ತೀವಿ, ಕೇಳಬೇಕಾಗತ್ತೆ ಎಲ್ಲರನ್ನೂ. ಹಾಗಾಗಿ ನಾನು ನೆನಪು ಮಾಡಿಕೊಂಡು ಈ ರೀತಿಯಾಗಿ ಎಲ್ಲ ಸಾಮಾನು ತೊಗೊಂಡು ಹೋಗ್ತಾಯಿದ್ದೀನಿ. ಪ್ರತಿಯೊಬ್ಬರು ಕೂಡ ಇದೇ ರೀತಿಯಾಗಿ ಸಾಮಾನು ತೊಗೊಂಡು ಹೋಗ್ತೀವಿ ನೋಡಿ ಮರದ ಬಾಗಿಣ ಸಲುವಾಗಿ. ಅದಾದ ನಂತರ ಈಗ ನಮ್ಮ ಮೇಕಪ್ ಕಿಟ್ ಅಂತಲೇ ಹೇಳ್ಬೋದು ನೋಡಿ. ನಾನೇನು ಅಷ್ಟು ತುಂಬ ಮೇಕಪ್ ಏನು ಮಾಡ್ಕೊಳ್ಳೋದಿಲ್ಲ, ಸಿಂಪಲ್ಲಾಗಿಯೇ ಮೇಕಪ್ ಮಾಡ್ಕೋತೀನಿ. ಏನೇನು ಸಾಮಗ್ರಿಗಳು ಬೇಕು, ಏನೇನು ವಸ್ತುಗಳು ತೊಗೊಂಡು ಹೋಗ್ತಾಯಿದ್ದೀನಿ ನಾನು ಅಂಥೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ಬಂದು ಈ ರೀತಿಯಾಗಿ ನಾನು ಫುಲ್ ವೀಡಿಯೋದಲ್ಲೇ ತೋರಿಸಿದ್ದೀನಿ. ಯಾಕಂದರೆ ಯಾರಾದರೂ ಜರ್ನಿ ಮಾಡಬೇಕಾದ್ರೆ ನೀವು ಒಂದು ಸ್ಕ್ರೀನ್ಶಾಟ್ ಕೂಡ ತೊಗೋಬೋದು. ಹಾಗಾಗಿ ಈಗ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಗ್ಲಾಸ್ ಕೂಡ ಇಟ್ಕೊಂಡಿದ್ದೀನಿ ನಾನು, ಅಂದರೆ ಚಶ್ಮಾ ಕೂಡ ಇಟ್ಕೊಂಡಿದ್ದೀನಿ. ನಂತರದಲ್ಲಿ ಪೇಸ್ಟು, ಬ್ರಷ್ಷು, ಹಣಿಗೆ, ಏನು ಕೋಮ್ ಅಂತೀವಲ್ಲ ಬಾಚಣಿಕೆ, ಒಂದು ಮಾಸ್ಕ್ ಕೂಡ ಇರಲಿ. ಯಾಕಂದರೆ ಎಲ್ಲಾದರೂ ಹೋದರೆ ಧೂಳ ಗೀಳ ಆಯ್ತಂದರೆ ಮಾಸ್ಕ್ ಇರಲಿ ಅಂಥೇಳಿ ಒಂದು ಎಕ್ಸ್ಟ್ರಾ ಇತ್ತು ನೋಡಿ ಮನೆಯಲ್ಲಿ ಹೊಸದು, ಹಾಗಾಗಿ ತೊಗೊಂಡಿದ್ದೀನಿ. ಈ ಕಡೆ ಬಂದು ಸೋಪು, ಶ್ಯಾಂಪು, ನಂತರದಲ್ಲಿ ಫೇರ್ ಆ್ಯಂಡ್ ಲವ್ಲಿ, ನೀವು ಯಾವುದು ಪೌಡ್ರ ಕ್ರೀಮ್ ಯೂಸ್ ಮಾಡ್ತೀರಿ ಅದು ಕೂಡ ತೊಗೊಂಡು ಹೋಗ್ಬೋದು. ನಾನು ಹಾಗೆ ಒಂದು ಇಯರ್ಫೋನ್ ಕೂಡ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಯಾಕಂದರೆ ಜರ್ನಿ ಒಳಗಡೆ ಸ್ವಲ್ಪ ಮೊಬೈಲ್ ಹಾಡು ಗೀಡು ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬೇಡದಂದರೆ ನಾವು ಈ ರೀತಿಯಾಗಿ ಇಯರ್ಫೋನ್ ಹಾಕ್ಕೊಂಡು ಕೇಳಿದರೆ ನಮಗೆ ಒಳ್ಳೇದು ನೋಡಿ. ಅದಾದ ನಂತರ ಕನ್ನಡಿ ಕೂಡ ಇಟ್ಕೊಂಡಿದ್ದೀನಿ. ಒಂದು ನಂದು ಏನು ಓನಾಗಿ ಚಶ್ಮಾ ಇದೆಯಲ್ಲ ಅದು ಕೂಡ ಕವರ್ ಇಟ್ಕೊಂಡಿದ್ದೀನಿ. ನಂತರದಲ್ಲಿ ಒಂದು ಕೂಲಿಂಗ್ ಗ್ಲಾಸ್ ಚಶ್ಮಾ ಕೂಡ ಒಂದು ಕವರ್ ಇಟ್ಕೊಂಡಿದ್ದೀನಿ ನೋಡಿ. ಪೌಡ್ರ, ಪಫ್ಫು, ಸ್ಟಿಕ್ಕರು, ನಂತರ ಐಬ್ರೋ ಪೆನ್ಸಿಲು, ಲಿಪ್ ಬಾಂಬು, ನಂತರ ಕ್ಲಿಪ್ಪು, ಸೇಫ್ಟಿ ಪಿನ್ನ, ಸ್ವಲ್ಪ ಕಿವ್ಯಾಗಿಂದೆಲ್ಲ ಇಟ್ಕೊಂಡಿದ್ದೀನಿ ನೋಡಿ. ಲಿಫ್ಟಿಕ್ಕು, ಕುಂಕುಮ ಕೂಡ ಇಟ್ಕೊಂಡಿದ್ದೀನಿ ನಾನು. ಹಾಗೆ ಕ್ಲಿಪ್ಪು, ರಬ್ಬರ್ ಬ್ಯಾಂಡ್ ಕೂಡ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಅಂತಂದರೆ ಮೆಡಿಸನ್ ನೋಡಿ. ನನಗೆ ತುಂಬ ಮುಖ್ಯವಾಗಿದ್ದಂದರೆ ತಲೆಸುಲಿ ಭಾಳ ಬರುತ್ತಾ. ಒಂದು ಹಸಿವೆ ಆದರೂ ಕೂಡ ತಲೆಸುಲಿ ಬರುತ್ತಾ, ನಿದ್ದೆ ಸರಿಯಾಗಿಲ್ಲ ಅಂದರೆ ತಲೆನೋವು ಬರುತ್ತಾ, ನಂತರ ಸ್ವಲ್ಪ ಟೈರ್ಡ್ ಆದರೂ ಕೂಡ ತಲೆನೋವು ಬರುತ್ತೆ ನೋಡಿ. ಹಾಗಾಗಿ ನಾನು ಮೊದಲೇ ಇದನ್ನೆಲ್ಲ ನೆನಪು ಮಾಡಿ ಏನು ಇಟ್ಕೊಂಡಿದ್ದೀನಿ, ಮೆಡಿಸನ್ ಎಲ್ಲ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಪ್ರತಿಯೊಂದು ಕೂಡ ಇಟ್ಕೊಂಡಿದ್ದೀನಿ ನಾನು ಮೆಡಿಸನ್ನು. ನಂತರದಲ್ಲಿ ಮೆಂತೋ ಪ್ಲಸ್ ಕೂಡ ಇಟ್ಕೊಂಡಿದ್ದೀನಿ, ಜೆಂಡು ಬಾಂಬ್ ಕೂಡ. ನಿಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಇಟ್ಕೋಬೋದು ನೀವು. ನಂತರ ಪರ್ಫ್ಯೂಮ್ ಕೂಡ ತೊಗೊಂಡಿದ್ದೀನಿ. ಈ ಕಡೆ ಪರ್ಫ್ಯೂಮ್ ಕೆಳಗಡೆ ಇಟ್ಟಿದ್ದೀನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಅದು ಬಂದು ಆಧಾರ್ ಕಾರ್ಡು, ನಂತರ ವೋಟರ್ ಐ ಡಿ ಕೂಡ ಕಂಪಲ್ಸರಿಯಾಗಿ ತೊಗೊಂಡು ಹೋಗ್ಬೇಕು ನೋಡಿ. ನೀವು ಏನು ಸಾಮಾನು ಬಿಟ್ಟರು ಕೂಡ ಆಧಾರ್ ಕಾರ್ಡು, ನಂತರ ಏನು ವೋಟರ್ ಐ ಡಿ ಕೂಡ ಕಂಪಲ್ಸರಿ ನೀವು ತಪ್ಪದೇ ತೊಗೊಂಡೋಗಿ ಅಂತೇಳಿ ಹೇಳ್ತೀನಿ ನೋಡಿ ನಾನು. ಅದಾದ ನಂತರ ಸ್ವಲ್ಪ ಸ್ನ್ಯಾಕ್ಸ್ ನೋಡಿ. ಮಕ್ಕಳಿಗೇನು ನಾನು ಯಾವಾಗಲೂ ತೊಗೊಂಡು ಬಂದು ಕೊಡ್ತಾಯಿದ್ದೆ, ನಮ್ಮನೆಯವರು ನಾನು ಮಕ್ಕಳಿಗೆ ತಂದು ಕೊಡ್ತಾಯಿದ್ವಿ. ಈಗ ನಾನು ತೊಗೊಂಡು ಹೋಗ್ತಾಯಿದ್ದೀನಿ ನೋಡಿ. ಯಾಕಂದರೆ ಊಟ ಒಂದೊಂದು ಕಡೆ ನಮ್ಗೆ ಟೈಮ್ ಸರಿ ಆಗಿಲ್ಲ ಅಂತಂದರೆ ಸ್ವಲ್ಪ ಎಮರ್ಜೆನ್ಸಿಗೆ ಸ್ವಲ್ಪ ಬಿಸ್ಕಿಟು ಏನಾದರೂ ಇರಲಿ ಅಂಥೇಳಿ ಏನು ನಾವು ಈಗ ಯಾತ್ರಕ್ಕೆ ಹೋಗ್ತಾ ಇದ್ದಿಲ್ಲ ಅದ್ರ ಒಳಗಡೆ ವಾಟ್ಸಪ್ ಒಳಗಡೆ ನಮ್ಗೆ ಸ್ವಲ್ಪ ಎಲ್ಲ ಮೆಸೇಜೆಲ್ಲ ಹಾಕಿದ್ರು ನೋಡಿ. ಅಟ್ಲೀಸ್ಟ್ ನಿಮ್ಗೆ ಬೇಕಾದಷ್ಟು ಒಂದು ಚೂರು ಸ್ನ್ಯಾಕ್ಸ್ ಆದರೂ ಇಟ್ಕೊಂಡು ಬನ್ನಿ. ಯಾಕಂದರೆ ಊಟ ಒಂದು ಸ್ವಲ್ಪ ಹೇಳಕ್ಕೆ ಬರೋದಿಲ್ಲ, ಟೈಮ್ ಸರಿ ಆಗಿಲ್ಲ ಅಂದರೆ ಸ್ವಲ್ಪ ತಿನ್ಬೋದಲ್ಲ ಅಂತ ಹೇಳಿದ್ರು. ನನಗೆ ನಿಜವಾಗ್ಲೂ ಹೇಳ್ತೀನಿ, ಇದ್ರಾಗ ಯಾವುದೂ ತಿನ್ನೋದಿಲ್ಲ ನೋಡಿ ನಾನು. ಆದ್ರೇನು ಅನಿವಾರ್ಯ ಕಾರಣದಿಂದಾಗಿ ನಾನು ಇಷ್ಟೆಲ್ಲ ತೊಗೊಂಡು ಹೋಗ್ತಾಯಿದ್ದೀನಿ. ಈಗ ನಮ್ಮನೆಯವ್ರು ಬೈತಾಯಿದ್ರು, ಹುಡುಗರು ತೊಗೊಂಡು ಬಂದಂಗೆ ಬರ್ತಾಯಿದೆಯಲ್ಲ ನೀನು ಅಂತೇಳಿ ಹೇಳಿದ್ರು ನೋಡಿ.
ಇಷ್ಟು ಸ್ನ್ಯಾಕ್ಸ್ ತೊಗೊಂಡೋಗ್ತಾಯಿದ್ದೀನಿ, ಸ್ವಲ್ಪ ಸೋಪಿನ ಚೀಟ್ ಕೂಡ ತೊಗೊಂಡೋಗ್ತಾಯಿದ್ದೀನಿ. ಹಾಗೆ ಇಷ್ಟೆಲ್ಲ ಬಟ್ಟೆಗಳು ನಾನು ತೊಗೊಂಡು ಹೋಗೋದಿಲ್ಲ, ಯಾಕಂದರೆ ಸ್ವಲ್ಪ ಒಂದು ರಫಾಗಿ ಇಟ್ಕೊಂಡಿದ್ದೀನಿ, ಇಷ್ಟು ಬಟ್ಟೆ ಇರಲಿ ಅಂಥೇಳಿ. ಇದರಲ್ಲಿ ನಾನು ಸ್ವಲ್ಪ ಚಾಯ್ಸ್ ಮಾಡಾಕೊಳ್ಳೋಣ ಅಂಥೇಳಿ ಇಷ್ಟು ಬಟ್ಟೆ ಇಟ್ಕೊಂಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟು ತುಂಬ ಆಗ್ತಾವೆ ಬಟ್ಟೆ, ಇಷ್ಟೇನು ತೊಗೊಂಡು ಹೋಗೋದಿಲ್ಲ ನೋಡಿ ನಾನು, ಯಾಕಂದರೆ ಜರ್ನಿ ಒಳಗೆ ಹೋದರೆ ನೀವೆಷ್ಟು ಕಡಿಮೆ ಬಟ್ಟೆ ತೊಗೊಂಡೋಗ್ತೀರಾ ಅಷ್ಟು ನಿಮ್ಮ ಜರ್ನಿ ಚೆನ್ನಾಗಾಗುತ್ತಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ಇದರಲ್ಲೇ ಚಾಯ್ಸ್ ಮಾಡಬೇಕು ಯಾವ್ದ್ಯಾವ್ದು ಅಂಥೇಳಿ ನಾನು ತೋರಿಸ್ತೀನಿ ಬನ್ನಿ. ಸ್ವಲ್ಪ ಸಾರಿ ಒಂದು ಮಿನಿಮಮ್ ಅಂದರೆ ಒಂದು 5 ಸಾರಿ, ಒಂದು 5 ಡ್ರೆಸ್ ಅಂತೂ ಕಂಪಲ್ಸರಿ ಬೇಕು. ಸಾರಿ ಒಳಗೆ ಹಾಕ್ಕೊಳ್ಳಿಕ್ಕೆ ಪೇಟಿಕೋಟ್ ಅಂತೂ ಬೇಕೇ ಬೇಕು, ಟಾವೆಲ್ ಬೇಕು, ನಂತರ ಬೆಡ್ಶೀಟು, ದಿಂಬು ಕವರು, ನಂತರ ರೇನ್ ಕೋಟು, ಆಮೇಲೆ ಸ್ವೆಟರು, ಕ್ಯಾಪು, ಇವೆಲ್ಲ ಕಂಪಲ್ಸರಿ ಬೇಕಾಗ್ತಾವೆ ನೋಡಿ. ನಾವು ಒಬ್ಬರೇ ಹೋಗ್ತೀವಿ, ಒಂದೇ ಬ್ಯಾಗ್ ತೊಗೊಂಡು ಹೋಗ್ತೀವಿ ಅಂದ್ರೆ ಆಗೋದಿಲ್ಲ ನೋಡಿ, ಯಾಕಂದರೆ 2 ಅಂತ ಆಗೇ ಆಗಿಬಿಡ್ತಾವೆ. ಯಾಕಂದರೆ ಸ್ನ್ಯಾಕ್ಸು ಅದೆಲ್ಲ ತೊಗೊಂಡು ಹೋಗಲೇಬೇಕಾಗುತ್ತಲ್ಲ. ಹಾಗಾಗಿ ನೋಡ್ತಾ ಇರ್ಬೋದು, ಇನ್ನೂ ಚಾಯ್ಸ್ ಕೂಡ ಮಾಡಿಲ್ಲ. ಆದರೆ ಒಂದು ವಿಡಿಯೋ ಈ ಥರ ಮಾಡಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಂದಂತಲ್ಲ, ಯೂಟ್ಯೂಬ್ ಮಾಡೋರ್ದು ಈ ರೀತಿಯಾಗಿ ಪರಿಸ್ಥಿತಿ ಇರುತ್ತೆ ನೋಡಿ. ನೋಡ್ತಾ ಇರ್ಬೋದು ನೀವು. ನಿಮಗೆ ಡಿಟೇಲಾಗಿ ನಾವು ಸ್ವಲ್ಪ ಚೆನ್ನಾಗಿ ತೋರಿಸ್ತೀವಿ ಮನೆಯಲ್ಲಿ ಯಾವ ರೀತಿ ನಾನು ಪಾರ್ಟ್ ಮಾಡಿ ಇದನ್ನು ಮೇಕಪ್ ಬಾಕ್ಸು, ನಂತರ ಸ್ನ್ಯಾಕ್ಸು, ನಂತರ ಪೂಜಾ ಐಟಮ್ಸ್ ಎಲ್ಲ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಎಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿದ್ದೆ. ನಮ್ಮ ಮನೆಯವ್ರು ಊಟಕ್ಕಾಗಿ ಬಂದರು, ಅವ್ರಿಗೆ ಊಟಕ್ಕೆ ಹಾಕ್ಕೊಟ್ಟೆ, ನಾನು ಕೂಡ ಊಟ ಮುಗಿಸ್ಕೊಂಡು ಈಗ ನಿಮ್ಮ ಜೊತೆ ಇದನ್ನೆಲ್ಲ ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಕೂಡ ಅಲ್ಲೇ ಮಲಗಿದ್ದಾರೆ, ಅದಕ್ಕೆ ನಾನು ಮಾತಾಡಲಿಲ್ಲ ನೋಡಿ. ಈಗ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ ನಿಮ್ಗೆ ನೋಡಿ. ಈ ರೀತಿಯಾಗಿ ನಮ್ಮ ಯೂಟ್ಯೂಬರ್ದು ಕೆಲಸ ಇಷ್ಟೆಲ್ಲ ಇರುತ್ತಾ, ಬಟ್ ನಮಗೆ ಇಷ್ಟಪಟ್ಟನೇ ನಾವು ಈ ರೀತಿಯಾಗಿ ಮಾಡ್ತೀವಿ, ಇಲ್ಲ ಅಂತೆಲ್ಲ, ಕಷ್ಟ ಅಂತೇನಿಲ್ಲ, ಇಷ್ಟಪಟ್ಟ ಮಾಡ್ತೀವಿ. ಯಾಕೆ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಅಂದರೆ, ಒಂದು ನಿಮ್ಮ ಕಡೆಯಿಂದ ನಮಗೆ ಲೈಕ್, ನಂತರದಲ್ಲಿ ಸಬ್ಸ್ಕ್ರೈಬ್, ಇಷ್ಟು ಮಾಡಿದರೆ ನಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತೀನಿ ನೋಡಿ. ಪ್ರತಿಯೊಬ್ಬರು ಯೂಟ್ಯೂಬರ್ ಪರವಾಗಿ ನಾನೇ ಕೇಳ್ಕೊತೀನಿ ಅಂತಲೇ ಹೇಳ್ಬೋದು. ಹಾಗೆ ಸ್ವಲ್ಪ ಲೈಟಾಗಿ ಟಿ ವಿ ಸೌಂಡ್ ಕಡಿಮೆ ಇಟ್ಬಿಟ್ಟು ನಾನೀಗ ಟಿ ವಿ ನೋಡ್ಕೊತಾನೆ ಇದೆಲ್ಲ ಪ್ಯಾಕಿಂಗು ವೀಡಿಯೋ ಮಾಡ್ಕೋತಾ ಇದ್ದೆ. ಹಾಗೆ ಟೈಮ್ ನೋಡ್ತಾ ಇರ್ಬೋದು, 3:30 ಆಯಿತು. ಊಟ ಕೂಡ ಆಗಿತ್ತು ನೋಡಿ. ಊಟ ಮಾಡಿಕೊಂಡೆ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು. ಈಗ ಮಗಳು ಬರೋ ಟೈಮಿಗೆ ಏನಾರು ಮಾಡಬೇಕು, ಆ ರೀತಿಯಾಗಿ ಏನು ಗಡಿಬಿಡಿ ಇಲ್ಲಲ್ಲ. ಹಾಗಾಗಿ ನಿಧಾನವಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಒಂದು ಲೈಕು ಶೇರ್ ಮಾಡಿ ಅಂತ ಕೇಳ್ತೀನಿ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದ ನಂತರ ಈಗ ಎಲ್ಲ ಡೀಟೇಲಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದಾಯಿತು. ಈಗ ಎಲ್ಲ ಒಂದೊಂದೇ ಪ್ಯಾಕ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಈ ಸ್ಟೀಲ್ ಬಾಕ್ಸ್ ಬಂದು ಅಂದರೆ ಟಿಫಿನ್ ಕ್ಯಾರಿಯರ್ ಬಾಕ್ಸ್ ನಿಮ್ಗೆ ತೋರಿಸಿರಲಿಲ್ಲ ನೋಡಿ, ಮರ್ತೋಗಿತ್ತು ನನಗೆ. ಅಲ್ಲೇ ಇತ್ತು ಬಟ್ ಮರ್ತೋಗಿತ್ತು. ಹಾಗೆ ಈಗ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು ಸ್ಪೂನು, ಒಂದು ಖಾಲಿ ಬಾಕ್ಸ್ ಕೂಡ ತೊಗೊಂಡು ಹೋಗ್ತಾಯಿದ್ದೀನಿ ನಾನು. ಯಾಕಂದರೆ ಅಲ್ಲಿ ಏನಾದರೂ ನಾವು ಟ್ರೈನಲ್ಲಿ 2 ದಿನ ಟ್ರೈನಲ್ಲಿ ಕಳಿಬೇಕಾಗತ್ತೆ ನೋಡಿ ನಾವು ದಿನಾನ. ಹಾಗಾಗಿ ಅಲ್ಲಿ ಟ್ರೈನಲ್ಲಿ ಏನಾದ್ರು ಬಂದಿದ್ದು ನಮಗೆ ಬಾಕ್ಸ್ ಕೊಟ್ಟಿರ್ತಾರೆ ಅವರು, ಬಟ್ ಅದು ಅಷ್ಟು ಹಿಡ್ಕೊಳ್ಳಿಕ್ಕೆ ಕಂಫರ್ಟಬಲ್ ಇರೋಂಗಿಲ್ಲ. ಹಾಗಾಗಿ ಅದರಿಂದ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೋದಲ್ಲ ಅಂತ ಅಂದ್ಕೊಂಡು, ಇಲ್ಲ ಇರಲಿ ಒಂದು ಬಾಕ್ಸ್ ನನ್ನ ಜೊತೆಗೆ ಅಂದ್ಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ. ಹಾಗೆ ನೀಲಾಂಜನ ಕೂಡ, ನಂತರ ಪೂಜಾ ಸಾಮಾನುಗಳೆಲ್ಲ 1 ಕವರು, ನಂತರ ನನ್ನ ಮೇಕಪ್ ಕಿಟ್ ಎಲ್ಲ 1 ಕವರು, ಅದಾದ ನಂತರ ಸ್ನ್ಯಾಕ್ಸಿಂದ 1 ಕವರು, ಅದಾದ ನಂತರ ನನ್ನ ಡ್ರೆಸ್ಗಳದ್ದೆಲ್ಲ 1 ಕವರು, ನಂತರ ಟ್ರೈನಲ್ಲಿ ನಾವು 1 ದಿನ 2 ದಿನ ಇರ್ತೀವಲ್ಲ, ಬ್ರಷ್ಷು, ಪೇಸ್ಟು, ಫೇಸ್ ವಾಶು, ನಂತರ ಟಾವೆಲು, ಪೌಡ್ರ, ನಂತರ ಮಿರರು, ಈ ರೀತಿಯಾಗಿ ನಾನು ಅದು ಒಂಥರ ಸೆಟ್ ಬೇರೆ ಮಾಡ್ಕೋಬೇಕಾಗತ್ತೆ ನೋಡಿ. ಯಾಕಂದರೆ ಅಲ್ಲಿ ಟ್ರೈನಲ್ಲಿ ನಾನು ಪ್ರತಿಯೊಂದು ಎಲ್ಲ ಟ್ರ್ಯಾಲಿ ಒಳಗೆ ಇಟ್ಟಿದ್ದನ್ನ ತಕ್ಕೊತ ಕೂಡೋಕ್ಕಾಗೋದಿಲ್ಲ, ಯಾಕಂದರೆ ತುಂಬ ಜನ ಇರ್ತಾರೆ. ಹಾಗಾಗಿ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಅದು ಪ್ಯಾಕ್ ಕೂಡ ಒಂದು 1.5 ದಿನದ 2 ದಿನದ ಪ್ಯಾಕು ಟ್ರೈನಲ್ಲಿ ಇರೋದು, ಅದನ್ನು ಕೂಡ ನಾನು ಸ್ವಲ್ಪ ಸಪ್ರೇಟಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಎಷ್ಟು ಲಗೇಜ್ ಆಗ್ತವೆ ಗೊತ್ತಿಲ್ಲ ನೋಡಿ. ಆದಷ್ಟು ಕಡಿಮೆ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಒಂದೇ ಲಗೇಜ್ ತೊಗೊಂಡು ಹೋಗ್ಬೇಕಂತ ಈ ರೀತಿಯಾಗಿ ನಾನು ಎಲ್ಲ ಜೋಡಿಸ್ಕೊಂಡು ಇಟ್ಕೋತಾ ಇದ್ದೀನಿ. ಒಂದಂತೂ ಆಗಲೇ ಇಲ್ಲ ನೋಡಿ. ನಾನು ಕೊನೆಗೆ ತೋರಿಸ್ತೀನಿ ನಿಮ್ಗೆ, ವೀಡಿಯೋ ಕಂಟಿನ್ಯೂ ಆಗಿ ನೋಡ್ಕೋತಾ ಹೋಗಿ ಎಷ್ಟು ಲಗೇಜ್ ಆದವು ಏನಂತ ಕೂಡ ತೋರಿಸ್ತೀನಿ. ಈ ರೀತಿಯಾಗಿ ಇದಿಷ್ಟೇ ಬಂದು ಪೂಜೆ ಐಟಮ್ಸ್ ನೋಡಿ, ಇಷ್ಟು ಬಂದು ಪೂಜೆ ಐಟಮ್ಸು. ನಂತರದಲ್ಲಿ ಈಗ ಇದು ಏನು ಎಲ್ಲ ನಾನು ಮೇಕಪ್ ಕಿಟ್ಟಿಂದೊಂದು ಆಗುತ್ತಾ ನೋಡಿ. ಯಾಕಂದರೆ ಒಂದು 15 ದಿನ ನಾವು ಹೋಗ್ತೀವಿ, 14-15 ದಿನ ಹೋಗ್ತೀವಿ ಅಂತಂದ್ರೆ ಇಷ್ಟು ಸಾಮಾನು ಬೇಕೇ ಬೇಕು ನೋಡಿ. ಇಲ್ಲಾಂದ್ರೆ ಏನು ಬಿಟ್ಟು ಹೋದರೂ ಮೆಡಿಸನ್ ಅಂತೂ ಬಿಟ್ಟು ಹೋಗಬೇಡಿ. ನಂತರ ಆಧಾರ್ ಕಾರ್ಡು, ID ಕಾರ್ಡು ಎರಡೂ ತೊಗೊಂಡು, ಜೊತೆಗೆ ನೀವು 2 ಜೆರಾಕ್ಸ್ ಕೂಡ ತೊಗೊಂಡು ಹೋಗ್ಬೇಕಾಗುತ್ತಾ, ಇರಬೇಕು. ಎಮರ್ಜೆನ್ಸಿಗೆ ಜೆರಾಕ್ಸ್ ಕೂಡ ಇರಬೇಕು ನೋಡಿ. ಹಾಗೆ ಇನ್ನೂ ಒಂದು ನಾನು ತೋರಿಸಿಲ್ಲ, ಏನಂತಂದರೆ ಒಂದು ನೋಟ್ಸ್ ತೊಗೊಂಡೋಗಿ ನೀವು 100 ಪೇಜಿಂದ ಒಂದು ನೋಟ್ಸು, ಒಂದು ಪೆನ್ನು, ಇವೆರಡೂ ತೊಗೊಂಡೋದ್ರೆ ನಿಮ್ಮ ಯೂಟ್ಯೂಬರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು.
ಮೊಬೈಲು ಚಾರ್ಜ್ ಇದ್ದರೆ ನೀವು ಅದರಲ್ಲಿ ನೋಟ್ಸ್ ಮಾಡ್ಕೋಬೋದು. ಮೊಬೈಲ್ನಲ್ಲಿ ಚಾರ್ಜ್ ಇಲ್ಲಪ್ಪ, ನೀವು ವೀಡಿಯೋ ಮಾಡ್ತಾಯಿದ್ದೀರಾ, ನೀವೇನಾದರೂ ಬರ್ಕೋಬೇಕು, ಅಲ್ಲಿದೆಲ್ಲ ಏನು ಹಿಸ್ಟ್ರಿ ತಿಳ್ಕೋಬೇಕು, ನೀವೆಲ್ಲಿ ಹೋಗಿರ್ತೀರಿ ಆ ಜಾಗಕ್ಕೆ, ದೇವಸ್ಥಾನಕ್ಕೆ ಹೋದಲ್ಲಿ ಏನಾದರೂ ನೋಡಿದರೆ ಕೇಳಿದರೆ ಅದನ್ನೆಲ್ಲ ನೀವು ಬರ್ಕೋಬೇಕು ಅಂತಂದರೆ ನಾನು ಈ ವಿಡಿಯೋದಲ್ಲಿ ಅದನ್ನು ಮಿಸ್ ಮಾಡಿದೆ ನೋಡಿ. ಈಗ ನೆನಪಾಯಿತು ಎಡಿಟಿಂಗ್ ಮಾಡ್ತಿರ್ಬೇಕಾದ್ರೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಒಂದು ಕಂಪಲ್ಸರಿಯಾಗಿ ಒಂದು ನೋಟ್ಸ್ ತೊಗೊಂಡೋಗಿ, ಹಾಗೆ ಟ್ರೈಪೋಡ್ ತೊಗೊಂಡೋಗಿ, ನಾನು ಟ್ರೈಪೋಡ್ನ ನಿಮ್ಮ ವಿಡಿಯೋ ಮಾಡೋಕ್ಕಾಗಿ ಇಟ್ಕೊಂಡಿದ್ದೆ, ಹಾಗಾಗಿ ಅದನ್ನು ಕೂಡ ತೋರ್ಸೋಕ್ಕಾಗಿರಲಿಲ್ಲ. ಇವು 3 ಐಟಮ್ಸ್ ಮಾತ್ರ ಮರಿಬೇಡಿ, ತಪ್ಪದೇ ತೊಗೊಂಡೋಗಿ ನೀವು. ಒಂದು ಟ್ರೈಪೋಡು, ನಂತರ ಸೆಲ್ಫಿ ಸ್ಟಿಕ್ ಆದರೂ ತೊಗೊಂಡೋಗಿ ನೀವು, ದೊಡ್ಡದಾಗುತ್ತೆ ಟ್ರೈಪೋಡ್ ಅಂದರೆ. ಅದಾದ ನಂತರ ಬುಕ್ಕು ಪೆನ್ ಅಂತೂ ತೊಗೊಂಡೋಗಿ ಅಂತ ಹೇಳ್ತೀನಿ ನೋಡಿ. ಇಷ್ಟು ನಾನೆಲ್ಲ ಏನು ಡ್ರೆಸ್ ಪ್ಯಾಕಿಂಗ್ ಮಾಡೋಣ ಅಂಥೇಳಿ ರೆಡಿ ಮಾಡಿಕೊಂಡು ಈ ರೀತಿಯಾಗಿ ಕೂತ್ಕೊಂಡಿದ್ದೆ ನೋಡಿ. ನಮ್ಮ ಮನೆಯವ್ರು ಕೂಡ ಎದ್ದರು, ಅವ್ರಿಗೆ ಟೀ ಎಲ್ಲ ಮಾಡಿಕೊಟ್ಟು ಈಗ ರೆಡಿ ಮಾಡ್ತಾಯಿದ್ದೀನಿ. ಮೊಬೈಲು ಸ್ಟೋರೇಜು ಫುಲ್ಲಾಗಿ ಮೊಬೈಲು ನಾನು ಈಗ ಏನು ಮಾಡಿದ್ದೀನಿ, ಇಷ್ಟೇ ವಿಡಿಯೋನ ಸ್ಟಕ್ಕಾಗಿ ನಿಂತ್ಕೊಂಡು ಬಿಡ್ತೀನಿ ನೋಡಿ ಮೊಬೈಲ್ ಒಂದು. ಹಾಗಾಗಿ ನನಗೆ ಫುಲ್ಲು ಎಲ್ಲ ಪ್ಯಾಕಿಂಗ್ ಮಾಡೋದು ತೋರಿಸೋದಾಗಲಿಲ್ಲ. ನಮ್ಮನೆಯವ್ರು ಅದೇ ಹೇಳ್ತಾಯಿದ್ರು, ನಿನಗಿದು ಟ್ರ್ಯಾಲಿ ಸಾಲುತ್ತಾ ಇಲ್ಲ ನೋಡು, ಇಲ್ಲಾಂದ್ರೆ ಬೇರೆ ಏನಾದರೂ ಇನ್ನೊಂದು ತರೋಣ, ಇಲ್ಲ ಬ್ಯಾಗ್ ಆದರೂ ತೊಗೊಂಡೋಗಂದ್ರು. ಬ್ಯಾಡರಿನ ಇದ್ದಿದ್ರೊಳಗೆ ಅಡ್ಜಸ್ಟ್ ಮಾಡ್ತೀನಿ ಅಂಥೇಳಿ ಈಗೇನು ಫುಲ್ಲು ಬಟ್ಟೆಗಳೆಲ್ಲ ಅಂದರೆ ಡ್ರೆಸ್ ಎಲ್ಲ ನಾನು ಟ್ರ್ಯಾಲಿ ಬ್ಯಾಗ್ನಲ್ಲಿ ಹಾಕಿ, ಇದರಲ್ಲಿ ಅಂದರೆ ಪೂಜಾ ಸಾಮಾನು, ಸ್ನ್ಯಾಕ್ಸು, ಈ ರೀತಿಯಾಗಿ ನಾನು ಒಂದು ಕಾಲೇಜ್ ಬ್ಯಾಗ್ ಇದೆಯಲ್ಲ, ಲಗೇಜ್ ಬ್ಯಾಗ್ ಇದೆಯಲ್ಲ, ಇದರಲ್ಲಿ ಎಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ವಾಟರ್ ಬಾಟ್ಲ್ ಕೂಡ ತೊಗೊಂಡಿದ್ದೀನಿ ನೋಡಿ, ಯಾಕಂದರೆ ಅಲ್ಲಿ ನಾವು ವಾಟರ್ ಬಾಟ್ಲ್ ಕೂಡ ತೊಗೋತೀವಿ. ಹಾಗಾಗಿ ಈಗ ಒಂದು ಲೀಟ್ರಿಂದ ಅಷ್ಟೇ ನಾನು ವಾಟರ್ ಬಾಟಲ್ ಎಲ್ಲ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂದು ಕಾಶಿ ಯಾತ್ರೆದು ಲಗೇಜ್ ಕೂಡ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಂತ. ಮತ್ತು ನಾನು ನಿಮಗೆ ನಡು ಎಲ್ಲಾದರೂ ವಿಡಿಯೋ ಅಪ್ಲೋಡ್ ಮಾಡೋದಾದರೆ ಮಾಡಿರ್ತೀನಿ, ಇಲ್ಲಾಂದರೆ ಹೋಗಿ ಬಂದಮೇಲೆ ಮೀಟ್ ಆಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.